ಇವತ್ತು ಕುರುಹು ಸಿಗದೇ ಇದ್ರೆ ಶೋಧ ಕಾರ್ಯ ಅಂತ್ಯ ಆಗಬಹುದು ಅನ್ನುವಂತ ಚರ್ಚೆ ಕೂಡ ಇದೆ. ಈ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರೇ ಸುಳಿವು ಕೊಟ್ಟಿದ್ದಾರಂತೆ. ನಿನ್ನೆ ಸಂಜೆ ನಡೆದಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ನಡೆದಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಸ್ಐಟಿ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಭಾವನಾತ್ಮಕವಾಗಿ ಹೇಳಿಕೆ ಕೊಡೋದಕ್ಕೆ ಹೋಗಬೇಡಿ, ಅದು ಸಚಿವರಾಗಲಿ ಶಾಸಕರಾಗಲಿ ಅಂತ ಹೇಳಿದ್ದಾರಂತೆ. ಇನ್ನು 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧ ನಡೆಸಿದ್ದಾಗಿದೆ. ಅಂದರೆ ಈಗ 13ನೇ ಪಾಯಿಂಟ್ನಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಒಂದು ಜಾಗದಲ್ಲಿ ಅಂದರೆ ಪಾಯಿಂಟ್ ನಂಬರ್ 6 ಮಾತ್ರ ಮೂಳೆಗಳು ಸಿಕ್ಕಿದ್ದು, ಅದು ಕೂಡ ಮಹಿಳೆಯದ್ದಲ್ಲ ಪುರುಷನದ್ದು ಅಂತ. ಹಾಗಾಗಿ 13ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ. ಅಂದರೆ ಈ ಒಂದು ಡಿಗ್ಗಿಂಗ್ ಪ್ರೊಸೀಜರ್ ಏನಿದೆ ಅದು ಸ್ಟಾಪ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಎಸ್ಐಟಿ ತನಿಖೆಯನ್ನು ನಿಲ್ಲಿಸಬೇಕಾಗಬಹುದು ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರಂತೆ. ಕ್ಲಿಯರ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ವರದಿಯನ್ನು ಮಾಡಿಸ್ತಾರೆ. ಇಲ್ಲ, ಆ ಥರ ಏನು ಕಾಣ್ತಾ ಇಲ್ಲ. ಬಹುಶಃ ಮುಗ್ದಂಗೆ ಬಹುಶಃ ಲಾಸ್ಟ್ 13 ಇರಬೇಕೇನಾದ್ರು, ಅದಕ್ಕೆ ಲಾಸ್ಟ್ ಅಂತ ಹೇಳ್ತಿದ್ದಾರೆ. ಸರ್, ನಾನು ಹೇಳ್ತಾ ಇದ್ದೆಲ್ಲ ಸೂಕ್ಷ್ಮ ಪ್ರದೇಶ, ಧರ್ಮಸ್ಥಳ ಅಂತ ಹೇಳಿದ್ರೆ ನಂಬಿಕೆ, ವಿಶ್ವಾಸ, ಧರ್ಮದ ಬಗ್ಗೆ ಆಧಾರವಾಗಿ ಇಟ್ಕೊಂಡಿರುವಂಥ ಒಂದು ಕ್ಷೇತ್ರ. ಇಡೀ ರಾಜ್ಯದಲ್ಲಿ ಉತ್ತರ ಕಾಶಿ ಅಂತ ಹೇಳಿರುವಂಥ ಒಂದು ಕ್ಷೇತ್ರ ಇದೆ. ಇದರಲ್ಲಿ BJPಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಿಂದುತ್ವವನ್ನು ಬೆಳೆಸೋಕ್ಕೋಸ್ಕರ ನೀವು ಮಾಡೋದಾದರೆ ಹಾಗಾದ್ರೆ ಹೈಕೋರ್ಟ್ ಮೇಲೆ ನೀವು ವಾದ ಮಾಡಿ, ಹೈಕೋರ್ಟ್ಗೆ ಹಾಗಾದ್ರೆ ನೀವು ಇದು ಮಾತಾಡಿ, ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ಅದನ್ನು ನಾವು ಮಾಡಿದ್ದ, ಅದು ಅವ್ನು ಹೈಕೋರ್ಟಿಗೆ ಹೋಗಿ ತಗೊಂಡು ಬಂದ ಮೇಲೆ ತಾನೇ ನಾವು SIT ಕೊಟ್ಟಿರೋದು. ನೀವು ಮಾತಾಡಿ. ಹಂಗಾದ್ರೆ ನಾವೇನು ಅಲ್ಲಿ ಅಗಿಬೇಕಂತ ನಮಗೇನು ಆಸೆ ಇರಲಿಲ್ಲ. ಅಲ್ಲಿ ನಮಗೆ ಯಾವುದೇ ಆ ಥರ ಇರಲಿಲ್ಲ. ಆ ಕ್ಷೇತ್ರದ ಬಗ್ಗೆ ನಮಗೂ ಇದೆ, ಕಾಂಗ್ರೆಸ್ ಪಕ್ಷಕ್ಕಿದೆ, ನಮಗೂ ಇದೆ, ಅಪಾರವಾದ ಗೌರವ ಇದೆ. ಆ ಥರ ಯಾವುದೇ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. BJPಯವರು ಗೊಂದಲ ಮಾಡಿ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ. ನಾವು ಹಿಂದೂಗಳೇ, ನಿಮಗಿಂತ ಜಾಸ್ತಿ ಪೂಜೆ ಪುರಸ್ಕಾರ ಮಾಡೋರು ನಾವೇ ಇದ್ದೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವ್ರು ಕ್ಲಿಯರ್ ಮಾಡಿಬಿಟ್ಟು ಮಾನ್ಯ